ರೀ 80ರ ದಶಕದಲ್ಲಿ ನಾನು ಅವ್ರದ್ದೊಂದು ಮೊದಲನೇ ಸಿನಿಮಾ ನೋಡಿದ್ದೆ, ನಳಂದ ಥಿಯೇಟರ್ನಲ್ಲಿ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ ಅಂತ ಒಂದು ಹಾಡು. ಆವತ್ತಿನಿಂದ ಇವತ್ತಿನವರೆಗೂ ಅದೇ ಥರ ನಳನಳಿಸ್ತಾ ಇದ್ದಾರೆ. ರಮೇಶ್ ಅರವಿಂದ್ ಸರ್, ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಹಸ್ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ವಿ. ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡೆಯೋದು. ಒಂದಿನ ಸಾರ್ ಫೋನ್ ಮಾಡಿ, ರಮೇಶ್ ಏನು ಮಾಡ್ತಿದ್ದೀರಾ, ಶೂಟಿಂಗ್ ಇದೆಯಾ? ಇಲ್ಲ ಸರ್, ಶೂಟಿಂಗ್ ಇಲ್ಲ ಇವತ್ತು. ಸರಿ ಬನ್ನಿ 4 ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ, ಮಾತಾಡೋಣ. ಸರಿ ಸರ್. ಆಮೇಲೆ ಏನು ಸರ್, ಅದೇದೋ ಫಿಲ್ಮ್ ರಿಲೀಸ್ ಆಗಿದೆಯಂತಲ್ಲ, ನೋಡಿದ್ರಾ? ಯಾವ್ದು ಸರ್? ಅದೇ ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲಪ್ಪ. ಹಾಂ ಹೌದು ಸರ್, ನಾನು ನೋಡಿಲ್ಲ ಸರ್. ಹಾಂ, ಒಂದು ಕೆಲಸ ಮಾಡಿ, ಆ ಫಿಲ್ಮ್ ನೋಡ್ಬಿಟ್ಟು ಬನ್ನಿ, ಅದ್ರ ಬಗ್ಗೆನೇ ಮಾತಾಡೋಣ ಅಂದರು. ಇವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ನ ನೋಡಿ, ಸೂಪರ್ಬ್ ಆಗಿತ್ತು ಫಿಲ್ಮು. ಸಾರ್ ಮನೆಗೆ ಕಾಫಿ ಕುಡಿತಾ ಇದ್ದೀನಿ. ಹಾಂ, ಹೆಂಗಿತ್ತು ಫಿಲ್ಮು ಅಂದರು. ಚೆನ್ನಾಗಿದೆ ಸರ್. ಏನು ಚೆನ್ನಾಗಿತ್ತು? ಮ್ಯೂಸಿಕ್ ಸೂಪರ್ ಸರ್. ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಸರ್. ಆಮೇಲೆ ಎಲ್ಲ ಚೆನ್ನಾಗಿದೆ ಸರ್. ಯಾರೋ ಹೊಸಬರೆಲ್ಲ ಮಾಡಿದಾರಂತೆ? ಹೌದು ಸರ್, ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾರು ಚೆನ್ನಾಗಿ ಮಾಡಿರೋದು ಸರ್? ಒಬ್ಬ ಹುಡುಗ ಸರ್, ಅದೇ ಧಾರವಾಡ ಆಕ್ಸೆಂಟ್ ಇದೆ ಸರ್, ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ಹಾಂ, ಯಾರು, ಏನು ಹೆಸರು? ಅನಿರುದ್ಧ್ ಸಮಥಿಂಗ್. ಎಸ್ ಸರ್, ಅನಿರುದ್ಧ್ ಜಾತ್ಕರ್ ಸರ್. ಹಾಂ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳ್ಳೆ ಭವಿಷ್ಯ ಇದೆಯಾ? ಸೂಪರ್ ಸರ್. ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರಾಗಿ ಇನ್ನೋಸೆಂಟಾಗಿ ಉತ್ತರ ಹೇಳ್ತಾ ಇದ್ದೀನಿ. ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಗೊತ್ತಾಯಿತು ಕೀರ್ತಿ ಇಸ್ ಆಫ್ಕೋರ್ಸ್ ಒಬ್ಬ ವಿಷ್ಣು ಸರ್ ಮನೇಲಿ ಹೋದಾಗಲ್ಲ, ನನಗೆ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದರೆ ಬಹಳ ಇಷ್ಟ. ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅನಿ. ಆ ಚಿತ್ರ ಅನ್ನೋ ಚಿತ್ರದಲ್ಲಿ ಅದ್ಭುತ ಅಂತ ಮಾಡಿದಂಥ ಐ ಸ್ಟಿಲ್ ರಿಮೆಂಬರ್ ದಟ್ ಅನಿ. ಅವತ್ತಿಂದ ಅನಿರುದ್ಧ್, ಕೀರ್ತಿ ಅಂಡ್ ದೆನ್ ದೋಸ್ ವಂಡರ್ಫುಲ್ ಕಿಡ್ಸು, ನಮ್ಮ ಜ್ಯೇಷ್ಠ, ಶ್ಲೋಕ, ಅವರೆಲ್ಲ ಬೆಳೆದಿರೋದನ್ನೆಲ್ಲ ಕಣ್ಣಾರ ನೋಡಿದ್ದೀನಿ. ವಿ ಬಿನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಟೈಮ್. ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಭಾಳ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಇದು ಬ್ಲ್ಯಾಕ್ ಕಾಮಿಡಿ ಅಂತ ಹೇಳಿದ್ರು. ನನಗೆ ಅನಿ ಟೈಮಿಂಗ್ ಬೇಕು ಗೊತ್ತಿದೆ. ನಾನು ಅವರಿಗೆ ರಾಮಶ್ಯಾಮ ಬಾಮ ಡೈರೆಕ್ಟ್ ಮಾಡಿದ್ದೀನಿ. ರಾಮಶ್ಯಾಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದು ಕಡೆ ಕಮಲ್ ಹಾಸನ್, ಇನ್ನೊಂದು ಕಡೆ ಊರ್ವಶಿ, ಈ ಕಡೆ ಶ್ರುತಿ, ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು. ಸೊ ನನಗೆ ಬೇಕಾಗಿರೋ ಆ್ಯಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮಿಂಗ್ ಇರಬೇಕು, ಬಹಳ ನೀಟಾಗಿ ಮಾಡಬೇಕು, ಎಕ್ಸ್ಟ್ರಾ ಟೇಕ್ಸ್ ತೊಗೊಳಂಗಿಲ್ಲ. ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದರೆ ಅನಿರುದ್ಧ್. ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ನೀವೆಲ್ಲರೂ ನೋಡಿದಿರಿ ರಾಮಶ್ಯಾಮ ಬಾಮ. ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಎಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ, ಅದನ್ನು ಅದ್ಭುತವಾಗಿ ಮಾಡಿದ್ರು. ಈಗ ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ಇಟ್ಸ್ ಅ ಬ್ಲ್ಯಾಕ್ ಕಾಮಿಡಿ, ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅನಿಗೆ, ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಂಡ್ ಈ ಟ್ರೈಲರ್ ಅನ್ನೋದು ಸರ್, ಇಟ್ಸ್ ಲೈಕ್ ಈಗ ನಾವು ಯಾರನ್ನ ಮೀಟ್ ಮಾಡ್ತಿಲ್ಲ, ಹಾಯ್ ಐ ಆಮ್ ರಮೇಶ್ ಅರವಿಂದ್ ಅಂದರೆ ನೀವು ಶೇಕ್ ಹ್ಯಾಂಡ್ಸ್ ಮಾಡ್ತಿರಲ್ಲ, ಈ ಹ್ಯಾಂಡ್ ಶೇಕ್ ಇದೆಯಲ್ಲ, ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಆಡಿಯನ್ಸ್. ಇದು ಆಡಿಯನ್ಸ್ಗೆ ಸಿಗುವಂಥ ಮೊದಲನೇ ಹ್ಯಾಂಡ್ ಶೇಕು, ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್, ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರಿಂದ. ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ. ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ, ಈ ಚಿತ್ರವನ್ನು ನೋಡಬೇಕಾ ನೋಡಬಾರ್ದಾ ಅಂತ ಆಡಿಯನ್ಸ್ ಡಿಸೈಡ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ. ಅದನ್ನು ನೋಡಿದಾಗ ಆನಂದ್, ಯು ಡನ್ ಅ ಫ್ಯಾಬುಲಸ್ ಜಾಬ್ ಅನ್ನಿಸ್ತು ನನಗೆ. ಏನು ನನಗೆ ಇಷ್ಟ ಆಗ್ತದೆ, ಇವರು ಎಲ್ಲೂ ನೋಡಿ, ಇಲ್ಲಿ ನೋಡಿ, ಇದೊಂದು ಸ್ಮಾಲ್ ಸೆಟಪ್ ಅಂತ ಅನ್ನಿಸ್ಬೋದು, ಬಟ್ ಅಲ್ಲೊಂದು ಥಿಂಕಿಂಗ್ ಇದೆ. ಆ ಡಿಸೈನ್ ನೋಡಿ, ಈ ಫಾಂಟ್ ನೋಡಿ, ಎಲ್ಲದ್ರ ಹಿಂದೆ ಯಾರೋ ಯೋಚನೆ ಮಾಡ್ತಿದ್ದಾರೆ. ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನಿಸುತ್ತೆ. ಐ ಥಿಂಕ್ ಇಟ್ಸ್ ಯು. ಈ ನೀವು ಕಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ. ಆ ಥರ ಒಬ್ಬರು ಡೈರೆಕ್ಟರ್ ಬಹಳ ಮುಖ್ಯ. ಸಂಬಡಿ ಹೂ ಅಪ್ಲೈಸ್ ಇಸ್ ಮೈಂಡ್ ಟು ಎವ್ರಿಥಿಂಗ್ ಇನ್ ಅ ಫಿಲ್ಮ್. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಟು ಟಾಪ್ ಇಟ್ ಆಲ್, ಎಂಟೈರ್ ಕಾಸ್ಟ್ ಲುಕ್ಸ್ ಸೋ ನೈಸ್. ಯು ಆರ್ ಇಂಟ್ರೊಡ್ಯೂಸ್ಡ್ ಅಸ್ ಅ ಸ್ವೀಟ್, ಅಸ್ ಅ ಡೆಸರ್ಟ್ ಆ್ಯಂಡ್ ಸ್ಪೈಸಿ ಅಸ್ ಇದು ಅಂತ ಇಬ್ಬರು ಹೀರೋಯಿನ್ಸ್ ಆಗಲಿ. ಅನಿ ಅಫ್ಕೋರ್ಸ್ ಐವ್ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್. ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂಥ ಪ್ರೊಡ್ಯೂಸರ್ ಅಂತೆ. ಮೇಡಮ್ ಒಂದ್ಸಲ ಹ್ಯಾಂಡ್ ಶೇಕ್ ಕೊಟ್ಬಿಡಿ, ಇದು ಭಾಳ ಮುಖ್ಯ ಅದು. ಎಸ್ ಪ್ಲೀಸ್, ಈ ಥರ ಪ್ರೊಡ್ಯೂಸರ್ ಇರಬೇಕು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಇಡೀ ತಂಡವೇ ಬಹಳ ಲವಲವಿಕೆಯಿಂದ ಮಾಡಿದ್ದಾರೆ. ದರ್ ಇಸ್ ಇದು ಒಂಥರ ಒಂದು ಹೊಸ ಫ್ಲೇವರಲ್ಲಿ ಇದೆ ಅನಿಸುತ್ತೆ. ಅದು ಬಹಳ ಮುಖ್ಯ. ಬರ್ತಿರುವಂಥ ಚಿತ್ರಗಳ ಮಧ್ಯೆ ಇದು ಬೇರೆ ಥರ ಒಂದು ಚಿತ್ರ ಆಗುತ್ತೆ, ಒಂದು ಬೇರೆ ಥರ ಮನರಂಜನೆ ಆಗುತ್ತೆ. ಕಾಮಿಡಿ ಇದೆ, ಬಟ್ ಬೇರೆ ಥರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ. ಇದು ಬಹಳ ಮುಖ್ಯ ಅನಿಸುತ್ತೆ. ವಿತ್ ಸಚ್ ಅ ಗುಡ್ ಟೀಮ್. ಆ್ಯಂಡ್ ಶಿವಮಣಿ ಅವರು, ಇವರು ಎಂಥ ಶಾರ್ಟ್ಸ್ಗಳು ಗೊತ್ತಾ? ಶಿವಮಣಿ ಡೈರೆಕ್ಟರ್ ಆಗಿದ್ದಾಗ ಆ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆನೇ ಡಿಸ್ಕಷನ್ ಆಗೋದು. ಅಷ್ಟು ಅದ್ಭುತವಾದಂಥ ಡೈರೆಕ್ಟರ್ ಶಿವಮಣಿ. ಒಳ್ಳೆ ರೋಲ್ ಮಾಡಿದ್ದಾರೆ ಗೊತ್ತಾಯಿತು. ಟು ಆಲ್ ದ ಆ್ಯಕ್ಟರ್ಸ್, ಟು ದ ಎಂಟೈರ್ ಕ್ರೂ, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಕೊನೆಗೆ ಏನೇ ಮದುವೆ ಹೋಗಿ, ಏನೇ ಗ್ರ್ಯಾಂಡ್ನೆಸ್ಸು ಏನೇ ಇರಲಿ, ಕೊನೆಗೆ ಊಟ ಚೆನ್ನಾಗಿರ್ಬೇಕು ಅಲ್ವಾ? ಮದುವೆ ಊಟ ಸೂಪರಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ಥರ ಕೊನೆಗೆ ಆ ಥಿಯೇಟ್ರಲ್ಲಿ ಆ ಜನ ನೋಡಿದಾಗ
ಒಂದು ಸೂಪರ್ ರುಚಿ ಕೊಡುವಂಥ ಚಿತ್ರ ಆಗಲಿ. ಶೆಫ್ ಚಿದಂಬರ, ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.